ಮತ್ತೊಂದು ರೈತ ಚಳುವಳಿಗೆ ಬೆಳಗಾವಿ ಸಾಕ್ಷಿ ಆಗ್ತಾ ಇದೆ. ಹೋರಾಟದ ಕಿಚ್ಚನ್ನ ಹಚ್ಚಿಸಿದಂತ ಬೆಳಗಾವಿಯಲ್ಲಿ ಮತ್ತೊಂದು ರೈತ ಚಳುವಳಿ. ಈಗ ನೋಡಿ, ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿ ರಸ್ತೆ ಮೇಲೆ ಅಡಿಗೆ ಮಾಡ್ತಾ ಇರುವಂತ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಕಬ್ಬಿಗೆ ನಿಗದಿತ ಬೆಲೆಯನ್ನ ನಿರ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತರ ಹೋರಾಟ. ನಾವೀಗ ಅಲ್ಲೇ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋ ಮೂಲಕ ಬೆಳಗಾವಿಯಲ್ಲಿ ರೈತರ ಹೋರಾಟ ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಪ್ರತಿದಿನವೂ ಕೂಡ ಸಾವಿರಾರು ಜನ, ಸುಮಾರು 7 ದಿನ ಆಗಿದೆ ಇಲ್ಲಿವರೆಗೂ ಕೂಡ, ಸಾವಿರಾರು ಜನ ರಸ್ತೆಯಲ್ಲೇ ಕೂತು, ರಸ್ತೆಯಲ್ಲೇ ಊಟ ಮಾಡಿ, ರಸ್ತೆಯಲ್ಲೇ ಮಲಗಿ, ರಸ್ತೆಯಲ್ಲೇ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಈ ಸರ್ಕಾರದ ದಪ್ಪ ಚರ್ಮದ ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಜನರಿಗೆ ಇಲ್ಲಿ ಅಡುಗೆ ಮಾಡ್ತಾರೆ, ಇಲ್ಲೇ ರೈತರು ಊಟ ಮಾಡ್ತಾರೆ, ಇಲ್ಲೇ ಮಲಗ್ತಾರೆ, ಚುಮು ಚಳಿಯಲ್ಲೂ ಕೂಡ ಇಲ್ಲೇ ಇರ್ತಾರೆ. ರೈತ ಮಹಿಳೆಯರು ತಮ್ಮ ಮನೆ ಮಕ್ಕಳು ತಮ್ಮ ಎಲ್ಲರನ್ನು ಕೂಡ ಬಿಟ್ಟು ಇಡೀ ರೈತರ ಖಾನ್ದಾನೆ ಬೆಳಗಾವಿಯ ಗುರ್ಲಾಪುರ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರೈತ ಮಹಿಳೆಯರನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ತಾಯಂದಿರೆಲ್ಲ ಇಲ್ಲೇ ಇದ್ದು ಅಡುಗೆಗೆ ಎಲ್ಲ ತಯಾರಿ ಮಾಡ್ತಾ ಇರುವಂಥದ್ದು. ಅಮ್ಮ, ತಮ್ಮ ಈ ಹೋರಾಟ ಎಲ್ಲಿವರೆಗೂ? ಇವತ್ತು ಎಷ್ಟು ಜನರಿಗೆ ಅಡುಗೆ? 1 ಲಕ್ಷ ಜನ ರೀ. 1 ಲಕ್ಷ ಜನ. ತಾವು ಎಲ್ಲಿಂದ ಬಂದಿರಮ್ಮ? ಇಲ್ಲಿ ಗುರ್ಲಾಪುರದಿಂದ. ಎಷ್ಟು ಜನ ಇದ್ದೀರಿ ಇಲ್ಲೆಲ್ಲ ಸೇರಿ? 50 ಜನ ರೀ. 50 ಜನ ಅಡಿಗೆ ಮಾಡ್ತಾರೆ. ಇಲ್ಲಿ ಸಾವಿರಾರು ಜನರಿಗೆ ಪ್ರತಿದಿನ ಊಟಕ್ಕೆ ಇಲ್ಲೇನೆ ವ್ಯವಸ್ಥೆ ಆಗುತ್ತೆ. ಅಮ್ಮ, ತಾವೆಲ್ಲಿಂದ ಬಂದಿದ್ದೀರಿ? ನಾವು ಗುರ್ಲಾಪುರದಿಂದ ರೀ. ತಾವಮ್ಮ? ಗುರ್ಲಾಪುರದಿಂದ ರೀ. ತಮ್ಮ ಆಗ್ರಹ ಏನಮ್ಮ? ತಮ್ಮ ಆಗ್ರಹ ಏನು? ತಮ್ಮ ಬೇಡಿಕೆ ಏನು? ಏನಮ್ಮ? 3500 ಬೆಂಬಲ ನಿಗದಿತ ಬೆಲೆ ನಿರ್ಧಾರ ಮಾಡ್ಬೇಕಂತ. ಹೌದ್ರಿ. ನೋಡಿ, ಈರುಳ್ಳಿಯನ್ನು ಸುರಿತಾ ಇದಾರಲ್ಲ, ಗಮನಿಸ್ತಾ ಇದ್ದೀರಿ. ಸಾವಿರಾರು ಜನ, ಒಬ್ರಿಬ್ರಲ್ಲ, ರೈತ ಮಹಿಳೆಯರು, ತಾಯಂದಿರು ತಮ್ಮ ಮನೆ ತಮ್ಮ ಮಕ್ಕಳು ಎಲ್ಲರನ್ನ ಬಿಟ್ಟು ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಬಿಸಿಲಲ್ಲಿ ಒಣಗಿ ನಾವು ಬೆಳೆ ಬೆಳೆದು ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಹೋದ್ರೆ ಹೇಗೆ ಅನ್ನೋದು ಅವರೆಲ್ಲರ ಆಕ್ರೋಶ. ವಿನಾಯಕ್, ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನಾನು ಮಾತಾಡ್ತೀನಿ. ನೋಡಿ, ಹೇಳಿ, ತಾವು ಇವತ್ತು ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇವತ್ತು ತಮ್ಮ ಬೇಡಿಕೆಗಾಗಿ ಬಂದಿದ್ದೀರಿ. ಆದ್ರೆ ಸರ್ಕಾರ ತಮಗೊಂದು ಮಾನವೀಯತೆ ದೃಷ್ಟಿಯಿಂದ ನೀವೆಲ್ಲ ಬೀದಿಯಲ್ಲಿದ್ರು ಕೂಡ ಬಂದು ಕೇಳಬೇಕಿತ್ತಲ್ಲ, ಯಾರೂ ಬಂದಿಲ್ಲ. ಏನ್ ಹೇಳ್ತೀರಿ ಸರ್? ಅಡಿಗೆ ಮಾಡಾಕ್ತಿದ್ವು ನಾವು. ಅಡಿಗೆ ಮಾಡ್ತಿದ್ರಿ. ಎಲ್ಲಿಂದ ಬಂದಿದ್ದೀರಿ ತಾವು? ಇಲ್ಲೇ ಗುರ್ಲಾಪುರದವ್ರು ನಾವು. ಹೇಳಿ, ಏನ್ ಹೇಳ್ತೀರಿ ಸರ್? ಇವತ್ತು ಒಂದು ರೈತರಿಗೆ ಈ ಸರ್ಕಾರ ಘೋರವಾದ ಅನ್ಯಾಯವನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಕಬ್ಬು ನಮ್ಮದು, ಬೆಳೆಯವರು ನಾವು. ಇವತ್ತು ಕಸ ತೆಗೆದು ಅದಕ್ಕೆ ಹಲವಾರು ರೀತಿಯ ಒಂದು ಹಣವನ್ನು ಖರ್ಚು ಮಾಡಿ ನಮ್ಮಿಂದ ಅವರು ಇವತ್ತು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಟಕತ್ತಾರ. ಕಟ್ಲಿ, ತಪ್ಪಿಲ್ಲ, ಯಾಕೆ ಅವರನ್ನು ಬೇಡಿ ಬಂದಾರ. ನ್ಯಾಯಯುತವಾಗಿ ಬೆಳೆದಂತ ಬೆಳೆಗೆ ಬೆಲೆ ಕೊಡಬೇಕಾದದ್ದು ಅವ್ರ ಕರ್ತವ್ಯ ಅಲ್ವಾ? ಅದೇ ಕಿವಿಡಾಗಿದೆ ಸರ್ ಇವಾಗ ಸರ್ಕಾರ. ನಾವು ಕೇಳುದು ಭಾಳ ಕೇಳಾಕತ್ತಿಲ್ಲ ಅವ್ರನ್ನ. ನಮ್ಮ ಕಡೆಯಿಂದ ತಗೊಂಡಂತ ದುಡ್ಡನ್ನ ನಮಗೆ ಕೊಡ್ರಿಪ್ಪ ಅಂತ ಕೇಳಾಕತ್ತೀವಿ. ಕೇವಲ ಕೇಳುದು ನಾವು 3500 ಕೇಳಾಕತ್ತೀವಿ. ಅವ್ರಿಗೆ ಅರಿವಿಲ್ಲ ಅಂದ್ರೆ ಅವ್ರ ಹೊಟ್ಟಿಗೆ ಏನ್ ತಿಂತಿದ್ದಾರೆ ಹೇಳಿ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ನಾ ರೈತರ ಮಗ ಅಂತ ಒಬ್ಬಂತಾನ ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಜೊತೆಗಿರ್ತೀವಿ ಅಂತ ಹೇಳ್ದಂತ ರಾಜಕಾರಣಿಗಳು ಪುಂಖಾನುಪುಂಖವಾಗಿ ನಾನು ರೈತ, ನಮ್ಮನೆ ರೈತ ಕುಟುಂಬ ಅಂತೇಳಿ ಹೇಳುವಂತ ರಾಜಕಾರಣಿಗಳಿಗೆ ರೈತ ಇವತ್ತು ಬೀದಿಗೆ ಬಂದು ಮಲಗಿದ್ದಾರೆ, ನನಗೆ ಬೆಲೆ ಕೊಡಿ ಅಂತ ಹೇಳಿ ಒಂದು ವಚನ ಸ್ವೀಕಾರ ಮಾಡುವಂತ ಒಂದು ಸ್ಥಿತಿಯಲ್ಲಿದ್ದಾಗ ನಮ್ಮ ಮಣ್ಣಿನ ಮಗ ಅಂತಾರ, ಹಸಿರು ವಸ್ತ್ರ ಹಾಕ್ತಾರ, ಡೊಂಗಿ ಮಾಡ್ತಾರ, ಕಣ್ಣಾಗ ನೀರು ಸುರಿಸ್ತಾರ. ಈಗ ಅದು ಅರಿವಿಲ್ಲ. 7ನೇ ದಿವಸ ಆಯ್ತು ಇವತ್ತು ನಾವು ಉಪವಾಸ ಬಿದ್ದು, ಚಳಿ ಮಳಿ ಗಾಳಿ ಇಲ್ದ ಎಲ್ಲರೂ ಮಕ್ಕಳು ಮರಿ ಎಲ್ಲ ಬಿಟ್ಟು ಇಲ್ಲಿ ಬಂದೇವೆ. ಅವ್ರಿಗೆ ಅರಿವು ಬೇಡ. ಇವತ್ತು ನಾಚಿಗಿದ್ರ ಇವತ್ತು ಬಂದು ಗುರ್ಲಾಪುರ ಕ್ಲಾಸ್ನಾಗ ಅವ್ರು ನಿರ್ಣಯ ಮಾಡ್ಲಿ ಇವತ್ತು ಅವರು ನಾ ಇಷ್ಟು ಬೆಲೆ ಕೊಡ್ತೇನಪ್ಪ ಅಂತೇಳಿ. ಅವ್ರಿಗೆ ತಾಕತ್ತು ಬೇಕಾದ. ಅಲ್ಲಿ ವಿಧಾನಸೌಧ ಕುಂತ ಹೇಳುದು ಅಲ್ಲ, ಇಲ್ಲಿ ಬರಲಿ ರೈತರ ಜೊತೆ ಒಂದು ರೈತರ ಸಂಕಷ್ಟ ಏನಂತ ಗೊತ್ತಾಗ್ಲಿ ಇವತ್ತಿಗೆ. ಮತ್ತೊಂದು ರೈತ ಚಳುವಳಿಗೆ ಬೆಳಗಾವಿ ಸಾಕ್ಷಿ ಆಗ್ತಾ ಇದೆ. ಹೋರಾಟದ ಕಿಚ್ಚನ್ನ ಹಚ್ಚಿಸಿದಂತ ಬೆಳಗಾವಿಯಲ್ಲಿ ಮತ್ತೊಂದು ರೈತ ಚಳುವಳಿ. ಈಗ ನೋಡಿ, ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿ ರಸ್ತೆ ಮೇಲೆ ಅಡಿಗೆ ಮಾಡ್ತಾ ಇರುವಂತ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಕಬ್ಬಿಗೆ ನಿಗದಿತ ಬೆಲೆಯನ್ನ ನಿರ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತರ ಹೋರಾಟ. ನಾವೀಗ ಅಲ್ಲೇ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋ ಮೂಲಕ ಬೆಳಗಾವಿಯಲ್ಲಿ ರೈತರ ಹೋರಾಟ ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಪ್ರತಿದಿನವೂ ಕೂಡ ಸಾವಿರಾರು ಜನ, ಸುಮಾರು 7 ದಿನ ಆಗಿದೆ ಇಲ್ಲಿವರೆಗೂ ಕೂಡ, ಸಾವಿರಾರು ಜನ ರಸ್ತೆಯಲ್ಲೇ ಕೂತು, ರಸ್ತೆಯಲ್ಲೇ ಊಟ ಮಾಡಿ, ರಸ್ತೆಯಲ್ಲೇ ಮಲಗಿ, ರಸ್ತೆಯಲ್ಲೇ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಈ ಸರ್ಕಾರದ ದಪ್ಪ ಚರ್ಮದ ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಸಾವಿರಾರು ಜನರಿಗೆ ಇಲ್ಲಿ ಅಡುಗೆ ಮಾಡ್ತಾರೆ, ಇಲ್ಲೇ ರೈತರು ಊಟ ಮಾಡ್ತಾರೆ, ಇಲ್ಲೇ ಮಲಗ್ತಾರೆ, ಚುಮು ಚಳಿಯಲ್ಲೂ ಕೂಡ ಇಲ್ಲೇ ಇರ್ತಾರೆ. ರೈತ ಮಹಿಳೆಯರು ತಮ್ಮ ಮನೆ ಮಕ್ಕಳು ತಮ್ಮ ಎಲ್ಲರನ್ನು ಕೂಡ ಬಿಟ್ಟು ಇಡೀ ಖಾನ್ದಾನೆ, ರೈತರ ಖಾನ್ದಾನೆ ಬೆಳಗಾವಿಯ ಗುರ್ಲಾಪುರ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಕೂಡ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರೈತ ಮಹಿಳೆಯರನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ತಾಯಂದಿರೆಲ್ಲ ಇಲ್ಲೇ ಇದ್ದು ಅಡುಗೆಗೆ ಎಲ್ಲ ತಯಾರಿ ಮಾಡ್ತಾ ಇರುವಂಥದ್ದು. ಅಮ್ಮ, ತಮ್ಮ ಈ ಹೋರಾಟ ಎಲ್ಲಿವರೆಗೂ? ಇವತ್ತು ಎಷ್ಟು ಜನರಿಗೆ ಅಡುಗೆ? ಒಂದು ಲಕ್ಷ ಜನ ರೀ. 1 ಲಕ್ಷ ಜನ. ತಾವು ಎಲ್ಲಿಂದ ಬಂದಿದ್ದೀರಮ್ಮ? ಇಲ್ಲಿ ಇದ್ರ ಗುರ್ಲಾಪುರದ್ರಿ. ಎಷ್ಟು ಜನ ಇದ್ದೀರಿ ಇಲ್ಲೆಲ್ಲ ಸೇರಿ? 50 ಜನ ರೀ. 50 ಜನ ಅಡಿಗೆ ಮಾಡ್ತಾರೆ. ಇಲ್ಲಿ ಸಾವಿರಾರು ಜನರಿಗೆ ಪ್ರತಿದಿನ ಊಟಕ್ಕೆ ಇಲ್ಲೇನೆ ವ್ಯವಸ್ಥೆ ಆಗುತ್ತೆ. ಅಮ್ಮ, ತಾವೆಲ್ಲಿಂದ ಬಂದಿದ್ದೀರಿ? ನಾವು ಗುರ್ಲಾಪುರದಿಂದ ರೀ. ತಾವಮ್ಮ? ಗುರ್ಲಾಪುರದಿಂದ ರೀ. ತಮ್ಮ ಆಗ್ರಹ ಏನಮ್ಮ? ತಮ್ಮ ಆಗ್ರಹ ಏನು? ತಮ್ಮ ಬೇಡಿಕೆ ಏನು? ಏನಮ್ಮ? 3500 ಬೆಂಬಲ ನಿಗದಿತ ಬೆಲೆ ನಿರ್ಧಾರ ಮಾಡ್ಬೇಕಂತ. ಹೌದ್ರಿ. ನೋಡಿ, ಈರುಳ್ಳಿಯನ್ನು ಸುರಿತಾ ಇದಾರಲ್ಲ, ಗಮನಿಸ್ತಾ ಇದ್ದೀರಿ. ಸಾವಿರಾರು ಜನ, ಒಬ್ರಿಬ್ರಲ್ಲ, ರೈತ ಮಹಿಳೆಯರು, ತಾಯಂದಿರು ತಮ್ಮ ಮನೆ ತಮ್ಮ ಮಕ್ಕಳು ಎಲ್ಲರನ್ನ ಬಿಟ್ಟು ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಬಿಸಿಲಲ್ಲಿ ಒಣಗಿ ನಾವು ಬೆಳೆ ಬೆಳೆದು ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಹೋದ್ರೆ ಹೇಗೆ ಅನ್ನೋದು ಅವರೆಲ್ಲರ ಆಕ್ರೋಶ. ವಿನಾಯಕ್, ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನಾನು ಮಾತಾಡ್ತೀನಿ. ನೋಡಿ, ಹೇಳಿ, ತಾವು ಇವತ್ತು ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇವತ್ತು ತಮ್ಮ ಬೇಡಿಕೆಗಾಗಿ ಬಂದಿದ್ದೀರಿ. ಆದ್ರೆ ಸರ್ಕಾರ ತಮಗೊಂದು ಮಾನವೀಯತೆ ದೃಷ್ಟಿಯಿಂದ ನೀವೆಲ್ಲ ಬೀದಿಯಲ್ಲಿದ್ರು ಕೂಡ ಬಂದು ಕೇಳಬೇಕಿತ್ತಲ್ಲ, ಯಾರೂ ಬಂದಿಲ್ಲ. ಏನ್ ಹೇಳ್ತೀರಿ ಸರ್? ಅಡಿಗೆ ಮಾಡಾಕ್ತಿದ್ವು ನಾವು. ಅಡಿಗೆ ಮಾಡ್ತಿದ್ರಿ. ಎಲ್ಲಿಂದ ಬಂದಿದ್ದೀರಿ ತಾವು? ಇಲ್ಲೇ ಗುರ್ಲಾಪುರದವ್ರು ನಾವು. ಹೇಳಿ, ಏನ್ ಹೇಳ್ತೀರಿ ಸರ್? ಇವತ್ತು ಒಂದು ರೈತರಿಗೆ ಈ ಸರ್ಕಾರ ಘೋರವಾದ ಅನ್ಯಾಯವನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಕಬ್ಬು ನಮ್ಮದು, ಬೆಳೆಯವ್ರು ನಾವು. ಇವತ್ತು ಕಸ ತೆಗೆದು ಅದಕ್ಕೆ ಹಲವಾರು ರೀತಿಯ ಒಂದು ಹಣವನ್ನು ಖರ್ಚು ಮಾಡಿ ನಮ್ಮಿಂದ ಅವ್ರು ಇವತ್ತು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಟಕತ್ತಾರ. ಕಟ್ಲಿ, ತಪ್ಪಿಲ್ಲ. ಯಾಕೆ ಅವರನ್ನು ಬೇಡಿ ಬಂದಾರ. ನ್ಯಾಯಯುತವಾಗಿ ಬೆಳೆದಂತ ಬೆಳೆಗೆ ಬೆಲೆ ಕೊಡಬೇಕಾದದ್ದು ಅವ್ರ ಕರ್ತವ್ಯ ಅಲ್ವಾ? ಅದು ಅದೇ ಕಿವಿಡಾಗಿದೆ ಸರ್ ಇವಾಗ ಸರ್ಕಾರ. ನಾವು ಕೇಳುದು ಭಾಳ ಕೇಳಾಕತ್ತಿಲ್ಲ ಅವ್ರನ್ನ. ನಮ್ಮ ಕಡೆಯಿಂದ ತಗೊಂಡಂತ ದುಡ್ಡನ್ನ ನಮಗೆ ಕೊಡ್ರಿ ಅಂತ ಕೇಳಾಕತ್ತೀವಿ. ಕೇವಲ ಕೇಳುದು ನಾವು 3500 ಕೇಳಾಕತ್ತೀವಿ. ಅವ್ರಿಗೆ ಅರಿವಿಲ್ಲ ಅಂದ್ರೆ ಅವ್ರ ಹೊಟ್ಟಿಗೆ ಏನ್ ತಿಂತಿದ್ದಾರೆ ಹೇಳಿ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ನಾ ರೈತರ ಮಗ ಅಂತ ಒಬ್ಬಂತಾನ ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಜೊತೆಗಿರ್ತೀವಿ ಅಂತ ಹೇಳ್ದಂತ ರಾಜಕಾರಣಿಗಳು ಪುಂಖಾನುಪುಂಖವಾಗಿ ನಾನು ರೈತ, ನಮ್ಮನೆ ರೈತ ಕುಟುಂಬ ಅಂತೇಳಿ ಹೇಳುವಂತ ರಾಜಕಾರಣಿಗಳಿಗೆ ರೈತ ಇವತ್ತು ಬೀದಿಗೆ ಬಂದು ಮಲಗಿದ್ದಾರೆ, ನನಗೆ ಬೆಲೆ ಕೊಡಿ ಅಂತ ಹೇಳಿ ಒಂದು ವಚನ ಸ್ವೀಕಾರ ಮಾಡುವಂತ ಒಂದು ಸ್ಥಿತಿಯಲ್ಲಿದ್ದಾಗ ನಮ್ಮ ಮಣ್ಣಿನ ಮಗ ಅಂತಾರ, ಹಸಿರು ವಸ್ತ್ರ ಹಾಕ್ತಾರ, ಡೊಂಗಿ ಮಾಡ್ತಾರ, ಕಣ್ಣಾಗ ನೀರು ಸುರಿಸ್ತಾರ. ಈಗ ಅದು ಅರಿವಿಲ್ಲ. 7ನೇ ದಿವಸ ಆಯ್ತು ಇವತ್ತು ನಾವು ಉಪವಾಸ ಬಿದ್ದು, ಚಳಿ ಮಳಿ ಗಾಳಿ ಇಲ್ದ ಎಲ್ಲರೂ ಮಕ್ಕಳು ಮರಿ ಎಲ್ಲ ಬಿಟ್ಟು ಇಲ್ಲಿ ಬಂದೇವೆ. ಅವ್ರಿಗೆ ಅರಿವು ಬೇಡ. ಇವತ್ತು ನಾಚಿಗಿದ್ರ ಇವತ್ತು ಬಂದು ಗುರ್ಲಾಪುರ ಕ್ಲಾಸ್ನಾಗ ಅವ್ರು ನಿರ್ಣಯ ಮಾಡ್ಲಿ ಇವತ್ತು ಅವರು ನಾ ಇಷ್ಟು ಬೆಲೆ ಕೊಡ್ತೇನಪ್ಪ ಅಂತೇಳಿ. ಅವ್ರಿಗೆ ತಾಕತ್ತು ಬೇಕಾದ. ಅಲ್ಲಿ ವಿಧಾನಸೌಧ ಕುಂತ ಹೇಳುದು ಅಲ್ಲ, ಇಲ್ಲಿ ಬರಲಿ ರೈತರ ಜೊತೆ ಒಂದು ರೈತರ ಸಂಕಷ್ಟ ಏನಂತ ಗೊತ್ತಾಗ್ಲಿ ಇವತ್ತಿಗೆ.